ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಎಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ನಮ್ಮ ಪರಿಸರ ಈ ಒಂದು ಪಾಠದಲ್ಲಿ ಕೇಳಿರುವಂತಹ ಕೆಲವೊಂದು ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಇವತ್ತಿನ ಕ್ಲಾಸಲ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳಿದೆ. ಆ ಒಂದು ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಆಯ್ತಾ? ನೋಡಿ, ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ, ಕೊಟ್ಟಿರುವ ಆಹಾರ ಸರಪಳಿಯನ್ನ ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಹಸಿರು ಸಸ್ಯಗಳು, ಜಿಂಕೆ, ಹುಲಿ. ಇಲ್ಲಿ ಹಸಿರು ಸಸ್ಯಗಳು ಮೊದಲನೇ ಪೋಷಣಾ ಸ್ತರದಲ್ಲಿದೆ, ಹಾಗೆ ಜಿಂಕೆ ಎರಡನೇ ಪೋಷಣಾ ಸ್ತರದಲ್ಲಿದೆ, ಹಾಗೆ ಹುಲಿ ಮೂರನೇ ಪೋಷಣಾ ಸ್ತರದಲ್ಲಿದೆ ಅಲ್ವಾ? ಇಲ್ಲಿ ಹುಲಿಗೆ 700 ಕಿಲೋ ಜೌಲ್ಗಳಷ್ಟು ಶಕ್ತಿಯು ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವ ಶಕ್ತಿಯ ಪ್ರಮಾಣವೆಷ್ಟು? ಹಾಗೆ ಯಾವ ಪೋಷಣಾ ಸ್ತರದ ಜೀವಿಯಲ್ಲಿ ರಾಸಾಯನಿಕ ಸಂಗ್ರಹಗಳು ಗರಿಷ್ಠವಾಗಿರುವುದು ಏಕೆ ಅಂತ ಇದೆ. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಆಹಾರ ಸರಪಳಿಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಉತ್ಪಾದಕರಿದ್ದಾರೆ. ಯಾವುದು ಉತ್ಪಾದಕರು? ಹಸಿರು ಸಸ್ಯಗಳು. ಹಾಗೆ ಪ್ರಾಥಮಿಕ ಭಕ್ಷಕ ಜಿಂಕೆ, ಹಾಗೆ ದ್ವಿತೀಯಕ ಭಕ್ಷಕ ಹುಲಿ ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ, ಹುಲಿಗೆ 700 ಕಿಲೋ ಜೌಲ್ಗಳಷ್ಟು ಶಕ್ತಿಯ ಲಭ್ಯವಾದರೆ 700 ಕಿಲೋ ಜೌಲ್ಗಳಷ್ಟು ಶಕ್ತಿಯ ಲಭ್ಯವಾದರೆ ಹಸಿರು ಸಸ್ಯಗಳು ಹೊಂದಿರುವಂತಹ ಶಕ್ತಿಯ ಪ್ರಮಾಣ ಎಷ್ಟು? ಈ ಹಸಿರು ಸಸ್ಯಗಳಿಗೆ ಸಿಗುವಂತಹ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಇದೆ. ನೋಡಿ, ಇಲ್ಲಿ ನಿಮ್ಗೆ 10% ಒಂದು ನಿಯಮ ಗೊತ್ತಿದೆ ಅಲ್ವಾ? ಒಂದು ಆಹಾರ ಸರಪಳಿಯಲ್ಲಿ 10% ಮಾತ್ರ ಒಂದು ಪೋಷಣಾ ಸ್ತರದಿಂದ ಶಕ್ತಿ ಏನಾಗತ್ತೆ, ಇನ್ನೊಂದು ಪೋಷಣಾ ಸ್ತರಕ್ಕೆ ಅದು ವರ್ಗಾವಣೆ ಆಗತ್ತೆ ಅಲ್ವಾ? ಕೇವಲ 10%. ಇಲ್ಲಿ ನೋಡಿ, ಇಲ್ಲಿ ಹುಲಿಗೆ 700 ಇದೆ, 700 ಕಿಲೋ ಜೌಲ್ಗಳಷ್ಟಿದೆ. ಅಂದ್ರೆ ಕೇವಲ 10% ಮಾತ್ರ ವರ್ಗಾವಣೆಯಾಗಿದೆ. ಇಲ್ಲಿ ಜಿಂಕೆಯಲ್ಲಿ ಇರುವಂತಹ ಒಂದು ಈ ಪೋಷಣಾ ಸ್ತರದಿಂದ 10% ವರ್ಗಾವಣೆಯಾಗಿದೆ. 10% ಅಂದ್ರೆ 700. ಹಾಗಾದ್ರೆ ಇಲ್ಲಿ ಜಿಂಕೆಗೆ ಲಭ್ಯವಾಗುವಂತಹ ಒಂದು ಶಕ್ತಿ ಎಷ್ಟಾಗಿರುತ್ತೆ? ಹಾಗಾದ್ರೆ ಜಿಂಕೆ ಇಲ್ಲಿ ಜಿಂಕೆ 7000 ಅಲ್ವಾ? 7000 10% ಅಂದ್ರೆ 700 ಕಿಲೋ ಜೌಲ್ಗಳು. ಹಾಗಾದ್ರೆ ಹಸಿರು ಸಸ್ಯಗಳಲ್ಲಿರುವ 10% ಎಷ್ಟು? 10% ಅಂದ್ರೆ 7000 ಕಿಲೋ ಜೌಲ್ಗಳಷ್ಟು ಜಿಂಕೆಗೆ ವರ್ಗಾವಣೆಯಾಗಿದೆ. ಅಂದ್ರೆ ಹಸಿರು ಸಸ್ಯಗಳಲ್ಲಿರುವಂತಹ ಒಂದು ಶಕ್ತಿ ಎಷ್ಟು? ಅದು 70,000 ಅಲ್ವಾ? 70,000 ಕಿಲೋ ಜೌಲ್ಗಳು. ಹಾಗಾದ್ರೆ 70,000 ಕಿಲೋ ಜೌಲ್ಗಳಷ್ಟು ಶಕ್ತಿ ಹಸಿರು ಸಸ್ಯಗಳು ಹೊಂದಿರುತ್ತವೆ ಅಂತ ಹೇಳ್ಬಹುದು ಅಲ್ವಾ? ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಯಾವ ಪೋಷಣಾ ಸ್ತರದ ಜೀವಿಯಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ ಅಂತ ಇದೆ. ಯಾವ ಒಂದು ಪೋಷಣಾ ಸ್ತರದ ಜೀವಿಯಲ್ಲಿ ಹಾನಿಕಾರಕ ರಾಸಾಯನಿಕ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ ಅಲ್ವಾ? ಇಲ್ಲಿ ಒಂದು ಆಹಾರ ಸರಪಳಿಯನ್ನ ಕೊಟ್ಟಿದ್ದಾರೆ ಅಲ್ವಾ? ಆಹಾರ ಸರಪಳಿಯಲ್ಲಿ ಏನಾಗತ್ತೆ ಅಂದ್ರೆ, ರಾಸಾಯನಿಕಗಳು ಪೋಷಣಾ ಸ್ತರದ ಉನ್ನತ ಹಂತಕ್ಕೆ ಹೋದ ಹಾಗೆ, ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರದ ಉನ್ನತ ಹಂತಕ್ಕೆ ಹೋದ ಹಾಗೆ ಏನಾಗತ್ತೆ, ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗುತ್ತಾ ಹೋಗುತ್ತದೆ ಅಲ್ವಾ? ಆದ್ದರಿಂದ ನಾವೇನ್ ಹೇಳ್ಬೋದು ಇಲ್ಲಿ,
ಹಸಿರು ಸಸ್ಯಗಳಲ್ಲಿ ರಾಸಾಯನಿಕಗಳ ಸಂಗ್ರಹ ಗರಿಷ್ಠವಾಗಿರುವುದು ಏಕೆ ಅಂತ ಇದೆ ಅಲ್ವಾ. ಇಲ್ಲಿ ಸಾರಿ, ಯಾವ ಒಂದು ಪೋಷಣಾ ಸ್ತರದಲ್ಲಿ, ಇಲ್ಲಿ ಹುಲಿಯಲ್ಲಿ, ಈ ಒಂದು ಕೊಟ್ಟಿರುವಂತಹ ಒಂದು ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರದ ಹುಲಿಯಲ್ಲಿ ಎಲ್ಲಿ ಹೆಚ್ಚಿನ ರಾಸಾಯನಿಕಗಳು ಸಂಗ್ರಹವಾಗಿರುತ್ತದೆ. ಕಾರಣ ಅದು ಪೋಷಣಾ ಸ್ತರದ ಉನ್ನತ ಹಂತದಲ್ಲಿ ಕಂಡು ಬರುತ್ತದೆ ಅಲ್ವಾ. ಪೋಷಣಾ ಸ್ತರದ ಉನ್ನತ ಹಂತದಲ್ಲಿರುವಂತಹ ಒಂದು ಜೀವಿಯಲ್ಲಿ ಹೆಚ್ಚಿನ ರಾಸಾಯನಿಕಗಳು ಸಂಗ್ರಹವಾಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡಿ. ಎರಡನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆ ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ? ಒಂದು ಹುಲ್ಲುಗಾವಲು ಆಹಾರ ಸರಪಳಿಯನ್ನ ನೀವು ಮೊದಲನೇದಾಗಿ ಉದಾಹರಣೆಯನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿ ಎಂದರೆ ನೋಡಿ, ಹುಲ್ಲು, ಇಲ್ಲಿ ಉತ್ಪಾದಕ ಹುಲ್ಲು ಅಲ್ವಾ, ನಂತರ ಪ್ರಾಥಮಿಕ ಭಕ್ಷಕ ಮಿಡತೆ, ಅದಾದ್ಮೇಲೆ ದ್ವಿತೀಯಕ ಭಕ್ಷಕ ಮಿಡತೆಯನ್ನ ತಿನ್ನುವಂತಹ ಒಂದು ಕಪ್ಪೆ, ಹಾಗೆ ಕಪ್ಪೆಯನ್ನ ತಿನ್ನುವಂತಹ ಹಾವು, ಹಾವನ್ನ ತಿನ್ನುವಂತಹ ಒಂದು ಹದ್ದು ಅಲ್ವಾ. ಇದೊಂದು ಆಹಾರ ಸರಪಳಿ. ನೋಡಿ, ಎರಡನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆಯು ಹೆಚ್ಚಾದರೆ ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತದೆ? ಇಲ್ಲಿ ಹುಲ್ಲು ಮೊದಲನೇ ಪೋಷಣಾ ಸ್ತರದಲ್ಲಿದೆ, ಹಾಗೆ ಮಿಡತೆ ಎರಡನೇ ಪೋಷಣಾ ಸ್ತರದಲ್ಲಿದೆ ಅಲ್ವಾ. ಹಾಗೆ ಕಪ್ಪೆ ಮೂರನೇ ಪೋಷಣಾ ಸ್ತರ, ಹಾಗೆ ಹಾವು 4, ಹಾಗೆ ಹದ್ದು 5ನೇ ಪೋಷಣಾ ಸ್ತರದಲ್ಲಿದೆ. ಇಲ್ಲಿ ಎರಡನೇ ಪೋಷಣಾ ಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಅಂದ್ರೆ ಮಿಡತೆಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಅಂತ ಇದೆ ಅಲ್ವಾ. ಮಿಡತೆಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗುತ್ತೆ, ಅದು ಹುಲ್ಲಿನ ಮೇಲೆ ಅವಲಂಬಿತವಾಗಿದೆ ಅಲ್ವಾ. ಮಿಡತೆಯ ಸಂಖ್ಯೆ ಹೆಚ್ಚಾದ ಹಾಗೆ ಹುಲ್ಲಿನ ಲಭ್ಯತೆ ಕಡಿಮೆ ಆಗತ್ತೆ. ಹುಲ್ಲುಗಳ ಒಂದು ಹುಲ್ಲು ಏನಾಗಬಹುದು, ನಶಿಸಿ ಹೋಗ್ಬಹುದು ಅಲ್ವಾ. ಆ ಹುಲ್ಲು ನಶಿಸಿ ಹೋದ್ರೆ ಏನಾಗುತ್ತೆ, ಮಿಡತೆ, ಕಪ್ಪೆ, ಹಾಗೆ ಹಾವು, ಹದ್ದು ಈ ಒಂದು ಆಹಾರ ಸರಪಳಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತೆ. ಹಾಗೆ ವಾತಾವರಣದಲ್ಲಿ ಅಸಮತೋಲನ ಕೂಡ ಉಂಟಾಗತ್ತೆ. ಮಿಡತೆಗಳ ಸಂಖ್ಯೆ ಹೆಚ್ಚಾಗಿರುವುದು ಆ ವಾತಾವರಣದಲ್ಲಿರುವಂತಹ ಒಂದು ಏನ್ ಹೇಳ್ಬಹುದು, ಅಸಮತೋಲನ ಅಂತ ಹೇಳ್ಬಹುದು ಅಲ್ವಾ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿ. ಕಾರಣ ಕೊಡಿ. ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತವೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕರ ಪಾತ್ರ ಪ್ರಮುಖವಾಗಿದೆ. ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ. ನೋಡಿ, ಈ ಎಲ್ಲ ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಳ್ಳಿ.
ಇದು 3 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ. ನೋಡಿ, ಮೊದಲನೇದಾಗಿ ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತವೆ ಅಂತ ಇದೆ ಅಲ್ವಾ. ಇಲ್ಲಿ ಭಕ್ಷಕರ ಮುಂದಿನ ಹಂತಕ್ಕೆ ಸ್ವಲ್ಪವೇ ಶಕ್ತಿಯು ಲಭ್ಯವಿರುವುದರಿಂದ ಆಹಾರ ಸರಪಳಿಯು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ. ಪ್ರತಿ ಹಂತದಲ್ಲೂ ವ್ಯಯವಾಗುವ ಶಕ್ತಿಯು ಅತ್ಯಧಿಕವಾಗಿರುವುದರಿಂದ 4 ಪೋಷಣಾ ಸ್ತರಗಳ ನಂತರ ಕನಿಷ್ಠ ಪ್ರಮಾಣದ ಶಕ್ತಿ ಉಳಿಯುತ್ತದೆ. ಆದ್ದರಿಂದ ನಾವೇನ್ ಹೇಳ್ತೇವೆ ಇಲ್ಲಿ, ಆಹಾರ ಸರಪಳಿಯು ಕೇವಲ 3 ರಿಂದ 4 ಹಂತಗಳನ್ನ ಮಾತ್ರ ಒಳಗೊಂಡಿರುತ್ತದೆ. ಎರಡನೇ ಪ್ರಶ್ನೆಯನ್ನ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಪ್ರಮುಖವಾಗಿದೆ ಅಂತ ಇದೆ ನೋಡಿ. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನೊಳಗೊಂಡ ಸೂಕ್ಷ್ಮ ಜೀವಿಗಳು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳನ್ನ ವಿಘಟಿಸುತ್ತವೆ. ಈ ಸೂಕ್ಷ್ಮ ಜೀವಿಗಳು ಸಂಕೀರ್ಣ ಸಾವಯವ ಪದಾರ್ಥಗಳನ್ನ ಸರಳ ನಿರವಯವ ಪದಾರ್ಥಗಳಾಗಿ ವಿಘಟಿಸುವುದರಿಂದ ಅವುಗಳನ್ನ ವಿಘಟಕಗಳು ಎನ್ನುವರು. ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಓಝೋನ್ ಪದರವನ್ನ ರಕ್ಷಿಸುವುದು ಅಗತ್ಯವಾಗಿದೆ. ನಾವು ಯಾಕೆ ಓಝೋನ್ ಪದರವನ್ನ ರಕ್ಷಿಸಬೇಕು ಅನ್ನುವಂಥದ್ದು ಅಲ್ವಾ. ಇದು ಓಝೋನ್ ಪದರ ಅನ್ನುವಂಥದ್ದು ಭೂಮಿಯ ಮೇಲ್ಮೈಯನ್ನ ನೇರಳಾತೀತ ಸೂರ್ಯನಿಂದ ಬರುವಂತಹ ನೇರಳಾತೀತ ವಿಕಿರಣದಿಂದ ರಕ್ಷಿಸುತ್ತದೆ. ಮತ್ತೆ ನೇರಳಾತೀತ ವಿಕಿರಣಗಳು ಮಾನವನಲ್ಲಿ ಚರ್ಮದ ಕ್ಯಾನ್ಸರ್ ಹಾಗೆ ಚರ್ಮಕ್ಕೆ ಸಂಬಂಧಿಸಿದ ಕೆಲವೊಂದು ರೋಗಗಳನ್ನ ತರಬಹುದು. ಸಸ್ಯಗಳಿಗೂ ಕೂಡ ಇದು ಹಾನಿಯನ್ನು ಉಂಟು ಮಾಡುತ್ತೆ ಅಲ್ವಾ. ಆದ್ದರಿಂದ ಈ ಒಂದು ಓಝೋನ್ ಪದರ ಈ ಒಂದು ನೇರಳಾತೀತ ವಿಕಿರಣವನ್ನ ತಡೆದು ಭೂಮಿಯ ಮೇಲ್ಮೈಯನ್ನ ರಕ್ಷಣೆ ಮಾಡಲಿಕ್ಕೆ ಅಗತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ಪೋಷಣಾ ಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಇದೆ. ಪೋಷಣಾ ಸ್ತರ ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ ಅಂತ ಇದೆ ನೋಡಿ. ಇದು ಕೂಡ 3 ಅಂಕಕ್ಕೆ ಕೇಳಬಹುದಾದಂತಹ ಒಂದು ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಪೋಷಣಾ ಸ್ತರ ಎಂದರೇನು ಅಂತ ಇದೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವು ಒಂದು ಪೋಷಣಾ ಸ್ತರವನ್ನ ರೂಪಿಸುತ್ತದೆ. ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನ ನಾವು ಪೋಷಣಾ ಸ್ತರ ಎಂದು ಕರೆಯಬಹುದು. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ಏಕೆ? ವಿವರಿಸಿ ಅಂತ ಇದೆ. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾಕೆ ಯಾವಾಗಲೂ ಏಕಮುಖವಾಗಿರುತ್ತದೆ ಅಲ್ವಾ.
ವಿವರಿಸಿ ಅಂತ ಇದೆ. ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಇಲ್ಲಿ ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಸ್ವಪೋಷಕಗಳು ತಮ್ಮ ಇರುವಂತಹ ಕ್ಲೋರೋಫಿಲ್ ಒಂದು ಪಿಗ್ಮೆಂಟ್ ನಿಂದ ಏನ್ ಮಾಡುತ್ತೆ, ಅದು ಸೂರ್ಯನ ಶಕ್ತಿಯನ್ನ, ಸೌರಶಕ್ತಿಯನ್ನ ಹೀರಿಕೊಳ್ಳುತ್ತೆ ಅಲ್ವಾ. ಆ ಸೌರಶಕ್ತಿಯನ್ನ ಹೀರಿಕೊಂಡು ತನ್ನ ಆಹಾರವನ್ನ ತಯಾರಿಸುತ್ತೆ. ಆದ್ರೆ ಈ ಸೌರಶಕ್ತಿ ಹೀರಿಕೊಂಡಿರುವಂತಹ ಸೌರಶಕ್ತಿ ಮತ್ತೆ ಅದು ಪುನಃ ಶಕ್ತಿಯು ಪುನಃ ಸೌರಶಕ್ತಿಗೆ ಸೇರುವುದಿಲ್ಲ. ಆದ್ದರಿಂದ ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದಿರುಗಿ ಬರುವುದಿಲ್ಲ ಅಲ್ವಾ. ಒಂದು ಸಲ ಆ ಒಂದು ಆಹಾರ ಸರಪಳಿಯಲ್ಲಿ ಅದು ಸ್ವಪೋಷಕಗಳಿಂದ ಹೀರಿಕೊಳ್ಳಲ್ಪಡ್ತು ಅಂದ್ರೆ ಅದು ಮತ್ತೆ ಹಿಂದಕ್ಕೆ ಬರುವುದಿಲ್ಲ. ಇದು ವಿವಿಧ ಪೋಷಣಾಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಮುಂದೆ ಹೋದ ಹಾಗೆ ಹಿಂದಿನ ಹಂತಗಳಿಗೆ ಸಿಗುವುದಿಲ್ಲ. ಎರಡನೆಯದಾಗಿ ಪ್ರತಿಯೊಂದು ಪೋಷಣಾಸ್ತರದಲ್ಲಿ ಲಭ್ಯವಿರುವ ಶಕ್ತಿಯು ಪ್ರತಿ ಹಂತದಲ್ಲಿ ಶಕ್ತಿಯ ನಷ್ಟದಿಂದಾಗಿ ಕಡಿಮೆಯಾಗುತ್ತದೆ, ಕ್ರಮೇಣ ಕಡಿಮೆಯಾಗುತ್ತದೆ ಅಂತ ಹೇಳ್ತೇವೆ. ನೋಡಿ, ಈ ಉತ್ತರವನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ. ಮಾಲಿನ್ಯಕ್ಕೆ ಒಳಪಟ್ಟ ಜಲ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಆಹಾರ ಸರಪಳಿಯೊಂದನ್ನ ನೀಡಿದೆ. ಇದನ್ನ ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು. ಹಾಗೆ ಮೊದಲನೇ ಪ್ರಶ್ನೆಯನ್ನು ನೋಡಿ, ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೊಳಗಾಗುವ ಜೀವಿಗಳು ಯಾವುವು, ಏಕೆ ಅಂತ ಇದೆ. ಎರಡನೇ ಪ್ರಶ್ನೆಯನ್ನು ನೋಡಿ, ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಏಕೆ ಅಂತ ಇದೆ ಅಲ್ವಾ. ಈ ಪ್ರಶ್ನೆನ ಸರಿಯಾಗಿ ನೋಟ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನೋಡಿ, ಸಿಹಿ ನೀರು, ಶೈವಲಗಳು, ಮೀನುಗಳು, ಪಕ್ಷಿಗಳು ಅಲ್ವಾ. ಇಲ್ಲಿ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಜೀವಿಗಳು ಯಾವುದು, ಪಕ್ಷಿಗಳು ಅಲ್ವಾ. ಪಕ್ಷಿಗಳು ಯಾಕೆ ಹೆಚ್ಚು ತೊಂದರೆಗೆ ಒಳಗಾಗುತ್ತದೆ, ಕಾರಣ ಅವು ಉನ್ನತ ಪೋಷಣಾಸ್ತರದಲ್ಲಿ ಕಂಡು ಬರುತ್ತವೆ. ಆದ್ದರಿಂದ ಜೈವಿಕ ಸಂವರ್ಧನೆ ಉನ್ನತ ಪೋಷಣಾಸ್ತರದ ಹಂತಕ್ಕೆ ಹೋದ ಹಾಗೆ ಹೆಚ್ಚಾಗುತ್ತಾ ಹೋಗುತ್ತೆ ಅಲ್ವಾ. ಹಾಗಾದ್ರೆ ಪಕ್ಷಿಗಳು ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಜೀವಿಗಳು. ಜೈವಿಕ ಸಂವರ್ಧನೆಯಿಂದ ಈ ಪರಿಸರ ವ್ಯವಸ್ಥೆಯು ಕ್ರಮೇಣವಾಗಿ ನಶಿಸಿ ಹೋಗುತ್ತದೆ, ಏಕೆ. ಇಲ್ಲಿ ನೋಡಿ, ಜೈವಿಕ ಸಂವರ್ಧನೆಯಿಂದ ಏನಾಗಬಹುದು, ಪರಿಸರದಲ್ಲಿ ಅಸಮತೋಲನ ಉಂಟಾಗಬಹುದು ಅಲ್ವಾ. ಕ್ರಮೇಣವಾಗಿ ಪಕ್ಷಿಗಳು ನಶಿಸಿ ಹೋಗುತ್ತೆ, ಹಾಗೆ ಮೀನುಗಳು ಅಲ್ವಾ. ಆ ರೀತಿಯಾಗಿ ಆ ಒಂದು ರಾಸಾಯನಿಕಗಳು ಇರೋದ್ರಿಂದ ಅಲ್ಲಿ ನಶಿಸಿ ಹೋಗುವಂತಹ ಒಂದು ಸಂದರ್ಭ ಉಂಟಾಗಬಹುದು. ಪ್ರಶ್ನೆಯನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೇನೆ. ಉತ್ತರವನ್ನು ಕೂಡ ಬರ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಇದು 3 ಅಂಕಕ್ಕೆ ಕೇಳಬಹುದಾದಂತಹ ಪ್ರಶ್ನೆ. ಮೊದಲನೇದಾಗಿ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಪೋಷಣಾ ಸ್ತರಗಳು ಎಂದರೇನು? ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಮತ್ತು ಅದರಲ್ಲಿನ ಪೋಷಣಾ ಸ್ತರಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಪೋಷಣಾ ಸ್ತರಗಳು ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ? ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಒಂದು ಪೋಷಣಾ ಸ್ತರ ಎಂದು ಕರೀತಾರೆ ಅಲ್ವಾ? ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ನಾವೇನಂತ ಕರಿತೇವೆ? ಒಂದು ಪೋಷಣಾ ಸ್ತರ ಅಂತ ಕರಿತೇವೆ. ಹಾಗೆ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಇದೆ. ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ಕೊಡ್ಬೇಕು. ನೀವು ಯಾವುದೇ ಆಹಾರ ಸರಪಳಿಯನ್ನ ತೆಗೆದುಕೊಳ್ಬಹುದು. ಹುಲ್ಲು, ಮಿಡತೆ, ಕಪ್ಪೆ, ಹಾಗೆ ಹಾವು, ಹದ್ದು ಅಲ್ವಾ? ಇದೊಂದು ಆಹಾರ ಸರಪಳಿಗೆ ನೀವು ಯಾವುದೇ ಆಹಾರ ಸರಪಳಿಯ ಉದಾಹರಣೆಯನ್ನ ಕೊಡಬಹುದು ಮತ್ತು ಅದರಲ್ಲಿನ ವಿವಿಧ ಪೋಷಣಾ ಸ್ತರಗಳನ್ನ ಹೆಸರಿಸಿ ಅಂತ ಇದೆ. ಇಲ್ಲಿ ಹುಲ್ಲು ಮೊದಲನೇ ಪೋಷಣಾ ಸ್ತರ, ಮಿಡತೆ 2ನೇ ಪೋಷಣಾ ಸ್ತರದಲ್ಲಿದೆ, ಹಾಗೆ ಕಪ್ಪೆ 3ನೇ ಪೋಷಣಾ ಸ್ತರ, ಹಾವು 4, ಹಾಗೆ ಹದ್ದು 5ನೇ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ. ಅದನ್ನ ನೀವು ಶಾರ್ಟ್ ಆಗಿ ಬರ್ಕೊಳ್ಳಿ. ಮಿಡತೆ 2ನೇ ಪೋಷಣಾ ಸ್ತರ, ಅಲ್ವಾ? ಕಪ್ಪೆ 3ನೇ ಪೋಷಣಾ ಸ್ತರ, ಹಾಗೆ ಹಾವು 4, ಹಾಗೆ ಹದ್ದು 5ನೇ ಪೋಷಣಾ ಸ್ತರದಲ್ಲಿ ಕಂಡು ಬರುತ್ತೆ ಅಲ್ವಾ? ಈ ರೀತಿಯಾಗಿ ನೀವು ಪೋಷಣಾ ಸ್ತರಗಳನ್ನ ಹೆಸರಿಸಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಆಹಾರ ಜಾಲ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಆಹಾರ ಜಾಲ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ನೀವು ಆಹಾರ ಸರಪಳಿಯನ್ನ ನೋಡಿರ್ತೀರಾ ಅಲ್ವಾ? ಆಹಾರ ಸರಪಳಿ ಅಂದ್ರೆ ಒಂದೇ ನೇರವಾದ ಒಂದು ರೇಖೆಯಲ್ಲಿ ನೀವು ಇದನ್ನ ನೋಡಿರ್ತೀರಾ. ಉದಾಹರಣೆಗೆ ಹುಲ್ಲು, ಮೊಲ, ಹುಲಿ ಅಲ್ವಾ? ಇದೊಂದು ಆಹಾರ ಸರಪಳಿ ಅಂತ ಹೇಳ್ಬಹುದು. ಹಾಗಾದ್ರೆ ಈ ಹುಲ್ಲು ಕೇವಲ ಮೊಲದಿಂದ ತಿನ್ನಲ್ಪಡುತ್ತಾ ಇಲ್ಲ. ಇಲ್ಲಿ ಜಿಂಕೆ ತಿನ್ನಲ್ಪಡಬಹುದು ಅಲ್ವಾ? ಜಿಂಕೆ ತಿನ್ನಲ್ಪಡುತ್ತೆ, ಹಾಗೆ ಬೇರೆ ಬೇರೆ ಜೀವಿಗಳು. ಹಾಗೆ ಈ ಮೊಲ ಕೇವಲ ಹುಲಿಯಿಂದ ತಿನ್ನಲ್ಪಡುತ್ತಾ ಇಲ್ಲ. ಸಿಂಹ ಇರಬಹುದು, ಚಿರತೆ ಇರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಜೀವಿಗಳಿಂದ ತಿನ್ನಲ್ಪಡುತ್ತೆ ಅಲ್ವಾ? ಹಾಗೆ ಜಿಂಕೆ ಇದು ಕೂಡ ಬೇರೆ ಬೇರೆ ಒಂದು ಜೀವಿಗಳಿಂದ ತಿನ್ನಲ್ಪಡುತ್ತೆ. ಇಲ್ಲೇನಾಗಿದೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಆಹಾರ ಸರಪಳಿಗಳು ಒಂದಕ್ಕೊಂದು ಹೊಂದಿಕೊಂಡಿದೆ ಅಲ್ವಾ? ಅದನ್ನ ನಾವು ಆಹಾರ ಜಾಲ ಅಂತ ಕರಿತೇವೆ. ಒಂದಕ್ಕಿಂತ ಹೆಚ್ಚು ಆಹಾರ ಸರಪಳಿಗಳು ಒಂದಕ್ಕಿಂತ ಒಂದು ಹೊಂದಿಕೊಂಡಿದೆ ಅಲ್ವಾ? ನೋಡಿ, ಪ್ರತಿಯೊಂದು ಜೀವಿಯು ಸಾಮಾನ್ಯವಾಗಿ ಇತರ ಅನೇಕ ಜೀವಿಗಳಿಂದ ತಿನ್ನಲ್ಪಡುವ
ಅಥವಾ ಹೆಚ್ಚು ವಿಧದ ಜೀವಿಗಳಿಂದ ತಿನ್ನಲ್ಪಡುತ್ತದೆ. ಉದಾಹರಣೆಗೆ ಜಿಂಕೆ ಕೇವಲ ಹುಲಿಯಿಂದ ತಿನ್ನಲ್ಪಡುತ್ತಾ? ಇಲ್ಲ, ಚಿರತೆ ಇರಬಹುದು, ಹಾಗೆ ಸಿಂಹ ಇರಬಹುದು, ಎಲ್ಲ ಜೀವಿಗಳು ಜಿಂಕೆಯನ್ನ ತಿನ್ನತ್ತೆ ಅಲ್ವಾ. ಹಾಗಾಗಿ ಈ ಸಂಬಂಧವನ್ನ ನೇರ ರೇಖೆ ಅಥವಾ ಆಹಾರ ಸರಪಳಿಯ ಬದಲಿಗೆ ಆಹಾರ ಜಾಲ ಎಂದು ಕವಲೊಡೆದ ಸರಪಣಿಯಂತೆ ತೋರಿಸಲಾಗುತ್ತದೆ. ಈ ಒಂದು ಆಹಾರ ಜಾಲವನ್ನ ಕವಲೊಡೆದ ಸರಪಣಿಯಂತೆ ಜೋಡಿಸಲಾಗುತ್ತದೆ ಅಂತ ಹೇಳ್ತೇವೆ. ನೋಡಿ, ಉದಾಹರಣೆ ನೋಡಿ, ಇಲ್ಲಿ ಹುಲ್ಲು ಇದೆ, ಉತ್ಪಾದಕರು ಅಲ್ವಾ. ಇಲ್ಲಿ ನೋಡಿ, ಈ ಹುಲ್ಲನ್ನ ಮೊಲ ತಿನ್ನಲ್ಪಡ್ತಾ ಇದೆ, ಮೊಲವನ್ನ ತೋಳ ತಿನ್ನಲ್ಪಡ್ತಾ ಇದೆ, ತೋಳವನ್ನ ಹುಲಿ ಅಲ್ವಾ. ಹಾಗೆ ಇಲ್ಲಿ ನೋಡಿ, ಈ ಒಂದು ಹುಲ್ಲನ್ನ ಬೇರೊಂದು ಜೀವಿಯು ಕೂಡ ತಿನ್ನಲ್ಪಡ್ತಾ ಇದೆ ಅಲ್ವಾ. ಆ ಜೀವಿಯನ್ನ ಹುಲಿ ತಿನ್ನಲ್ಪಡ್ತಾ ಇದೆ. ಇಲ್ಲೂ ಕೂಡ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಆಹಾರ ಸರಪಳಿಗೆ ಏನಾಗಿದೆ, ಒಂದಕ್ಕೊಂದು ಹೊಂದಿಕೊಂಡಿದೆ. ಆದ್ರಿಂದ ಅದನ್ನ ನಾವು ಆಹಾರ ಜಾಲ ಅಂತ ಕರಿತೇವೆ. ನೀವು ಯಾವುದೇ ಒಂದು ಆಹಾರ ಸರಪಳಿಯನ್ನ ಬರೆದು ಅದಕ್ಕೆ ಹೊಂದಿಕೊಂಡಂತೆ ಆ ಜೀವಿ ಬೇರೆ ಯಾವ ಜೀವಿಗಳಿಂದ ತಿನ್ನಲ್ಪಡಬಹುದು ಅನ್ನೋದನ್ನ ನೀವು ರಿಪ್ರೆಸೆಂಟ್ ಮಾಡಿದ್ರೆ ಆಹಾರ ಜಾಲಕ್ಕೆ ಉದಾಹರಣೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರಿಸರ ವ್ಯವಸ್ಥೆ ಎಂದರೇನು? ಅದರ ಘಟಕಗಳು ಯಾವುವು? ಪರಿಸರ ವ್ಯವಸ್ಥೆ ಎಂದರೇನು? ಅದರ ಘಟಕಗಳು ಯಾವುವು? ಈ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ಅದರ ಘಟಕಗಳು ಯಾವುವು ಅಂತ ಇದೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರಂಥ ಎಲ್ಲಾ ಜೀವಿಗಳು, ಅಂತೆಯೇ ಸುತ್ತಮುತ್ತಲಿನ ಭೌತಿಕ ಪರಿಸರಗಳು ಪರಸ್ಪರ ವರ್ತಿಸುತ್ತವೆ ಮತ್ತು ಸಮತೋಲನವನ್ನ ಕಾಪಾಡಿಕೊಳ್ಳುತ್ತೆ. ಉದಾಹರಣೆಗೆ ನಮ್ಮ ಪರಿಸರದಲ್ಲಿ ಇರಬಹುದು ಸಸ್ಯಗಳಿರ್ಬಹುದು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಎಲ್ಲಾ ಜೀವಿಗಳು ಸುತ್ತಲಿನ ಭೌತಿಕ ಪರಿಸರದೊಂದಿಗೆ ಪರಸ್ಪರ ವರ್ತಿಸುತ್ತದೆ. ಹಾಗೆ ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುತ್ತೆ ಅಲ್ವಾ. ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುತ್ತೆ. ಆದ್ದರಿಂದ ಪರಸ್ಪರ ನಿರ್ವಹಿಸುತ್ತಿರುವ ಒಂದು ಪರಿಸರದ ಎಲ್ಲಾ ಜೀವಿಗಳು ನಿರ್ಜೀವಿ ಘಟಕಗಳ ಜೊತೆಗೂಡಿ ಪರಿಸರ ವ್ಯವಸ್ಥೆಯನ್ನ ರೂಪಿಸುತ್ತದೆ. ಒಂದು ಪರಿಸರ ವ್ಯವಸ್ಥೆ ಅಂದ್ರೆ ಏನು ಹಾಗಾದ್ರೆ? ಜೀವಿಗಳು ಹಾಗೆ ನಿರ್ಜೀವಿಗಳ ನಡುವಿನ ಒಂದು ಜೊತೆಗೆ ಕಾರ್ಯನಿರ್ವಹಿಸುತ್ತಿರುವ ಒಂದು ಘಟಕವನ್ನು ನಾವು ಏನ್ ಹೇಳ್ತೇವೆ, ಅದನ್ನ ಪರಿಸರ ವ್ಯವಸ್ಥೆ ಅಂತ ಹೇಳ್ತೇವೆ. ಹಾಗಾದ್ರೆ ಪರಿಸರ ವ್ಯವಸ್ಥೆ ಅದರ ಘಟಕಗಳು ಯಾವುದು? ಪರಿಸರ ವ್ಯವಸ್ಥೆ ಮೊದಲನೇದಾಗಿ 2 ಘಟಕಗಳನ್ನ ಹೊಂದಿದೆ. ಒಂದು ನಿರ್ಜೀವ ಘಟಕಗಳು, ಒಂದು ಜೀವವನ್ನ ಹೊಂದಿರುವಂತಹ ಒಂದು ಘಟಕಗಳು. ನಿರ್ಜೀವ ಘಟಕಗಳು ಏನನ್ನ ಒಳಗೊಂಡಿರುತ್ತೆ? ಮಣ್ಣು, ಗಾಳಿ, ಖನಿಜಗಳು, ಉಷ್ಣತೆ, ಇವೆಲ್ಲವುಗಳನ್ನು ಕೂಡ ಅಜೈವಿಕ ಘಟಕಗಳು ಅಥವಾ ನಿರ್ಜೀವ ಘಟಕಗಳು ಅಲ್ವಾ. ಈ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಜೈವಿಕ ಘಟಕಗಳು ಯಾವುದು? ಒಂದು ಪರಿಸರದಲ್ಲಿರುವಂತಹ ಜೀವಿಗಳನ್ನ ನಾವು ಜೈವಿಕ ಘಟಕಗಳು ಅಂತ ಹೇಳ್ತೇವೆ. ಹಾಗೆ ಅಜೈವಿಕ ಘಟಕಗಳು ಅಂದ್ರೆ ಆ ಒಂದು ಪರಿಸರ ವ್ಯವಸ್ಥೆಯಲ್ಲಿರುವಂತಹ ಅಜೈವಿಕ ಘಟಕಗಳು, ಮಳೆ, ಗಾಳಿ, ಮಣ್ಣು ಅಲ್ವಾ, ಜೀವವಿಲ್ಲದೆ ಇರುವಂತದ್ದು ಅಜೈವಿಕ ಘಟಕಗಳು ಅಂತ ಹೇಳ್ತೇವೆ. ಅದರ ಪ್ರಮುಖ ಘಟಕಗಳು ಯಾವುದು? ಜೈವಿಕ ಘಟಕಗಳು ಹಾಗೆ ಅಜೈವಿಕ ಘಟಕಗಳು. ನೆಕ್ಸ್ಟ್ ಕ್ವಶನ್ ನೋಡಿ, ಜಲ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಜಲ ಪರಿಸರ ವ್ಯವಸ್ಥೆ ಅಂದ್ರೆ ನೀರಿನಲ್ಲಿರುವಂತಹ ಒಂದು ಪರಿಸರ ವ್ಯವಸ್ಥೆ. ನಿಮ್ಗೆ ಗೊತ್ತಿದೆ, ಜಲ ಪರಿಸರ ವ್ಯವಸ್ಥೆ, ಮರುಭೂಮಿ ಪರಿಸರ ವ್ಯವಸ್ಥೆ, ಈ ರೀತಿಯಾಗಿ ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳಿರುತ್ತೆ. ಅದರಲ್ಲಿ ನೀವು ಆಹಾರ
ಜಲಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ ಒಂದು ಉದಾಹರಣೆಯನ್ನ ನೀವು ಕೊಡ್ಬೇಕಾಗತ್ತೆ. ಇಲ್ಲಿ ಜಲಪರಿಸರ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ನಾವು ಏನ್ ಹೇಳ್ಬಹುದು, ಉತ್ಪಾದಕರು ಜಲಸಸ್ಯಗಳು, ಕೆಲವೊಂದು ಜಲಸಸ್ಯಗಳು ಉತ್ಪಾದಕಗಳಾಗಿ ವರ್ತಿಸುತ್ತವೆ ಅಂತ ಹೇಳ್ಬಹುದು. ಇಲ್ಲಿ ನಾವು ಶೈವಲಗಳು ಅಲ್ವಾ, ಶೈವಲಗಳು ಜಲಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರು ಅಂತ ಹೇಳ್ತೇವೆ. ಎಲ್ಲಾ ಶೈವಲಗಳು ಉತ್ಪಾದಕರಲ್ಲ, ಕೆಲವೊಂದು ಶೈವಲಗಳು ಉತ್ಪಾದಕಗಳು ಅಂತ ಹೇಳ್ತೇವೆ. ಶೈವಲಗಳು ಹಾಗೆ ಶೈವಲಗಳನ್ನ ತಿಂದು ಬದುಕುವಂತಹ ಕೆಲವೊಂದು ಜೀವಿಗಳನ್ನ ನಾವು ಕೀಟಡಿಂಬಕಗಳು ಅಂತ ಹೇಳ್ಬಹುದು. ಕೀಟಡಿಂಬಕಗಳು ಹಾಗೆ ಇದನ್ನ ತಿಂದು ಬದುಕುವಂತಹ ಮೀನು ಹಾಗೆ ಮೀನನ್ನ ತಿಂದು ಬದುಕುವಂತ ಪಕ್ಷಿ ಅಲ್ವಾ. ಈ ರೀತಿಯಾಗಿ ಯಾವುದೇ ಉದಾಹರಣೆಯನ್ನ ನೀವು ಕೊಡಬಹುದು. ನಿಮ್ಮ ಒಂದು ಇದರಲ್ಲಿ ಯಾವ ರೀತಿಯಾಗಿ ಬರುತ್ತೆ ಆ ರೀತಿಯಾಗಿ ನೀವು ಯಾವುದೇ ಉದಾಹರಣೆಯನ್ನ ಕೊಡಬಹುದು. ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ನೋಡಿ ನೆಕ್ಸ್ಟ್ ಕ್ವಶನ್. ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನ ತೋರಿಸುವ ಚಿತ್ರವನ್ನ ಬರೆಯಿರಿ ಅಂತ ಇದೆ. ನಿಮ್ಗೆ ಗೊತ್ತಿದೆ, ಒಂದು ಪರಿಸರ ವ್ಯವಸ್ಥೆಯಲ್ಲಿ ಏನಾಗತ್ತೆ, ಒಂದು ಶಕ್ತಿಯ ಹರಿವು ಅಂತ ಬಂದ್ರೆ ಯಾವ ರೀತಿಯಾಗಿ ಆ ಒಂದು ಶಕ್ತಿಯ ಹರಿವು ಒಂದು ಜೀವಿಗಳಿಂದ ಇನ್ನೊಂದು ಜೀವಿಗಳಿಗೆ ಅದು ವರ್ಗಾವಣೆ ಆಗತ್ತೆ ಅನ್ನೋದನ್ನ ನೋಡಬಹುದಲ್ವಾ. ಅದನ್ನ ಶಕ್ತಿಯ ಹರಿವನ್ನ ತೋರಿಸುವ ಚಿತ್ರ ಅಂತ ಕರಿತೇವೆ. ನೋಡಿ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವನ್ನ ತೋರಿಸುವಂತಹ ಚಿತ್ರ ಅಂತ ಹೇಳ್ತೇವೆ ಅಲ್ವಾ. ಉತ್ಪಾದಕರಿರಬಹುದು, ಸಸ್ಯಾಹಾರಿಗಳಿರಬಹುದು, ಮಾಂಸಾಹಾರಿಗಳು, ಉನ್ನತ ಮಾಂಸಾಹಾರಿಗಳು ಯಾವ ರೀತಿಯಾಗಿ ಶಕ್ತಿಯ ಒಂದು ವರ್ಗಾವಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಓಕೆ, ನೋಡಿ ಪ್ರಶ್ನೆಯನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಪಾಠದಲ್ಲಿ ಕೇಳಬಹುದಾದಂತಹ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೇವೆ ಅಲ್ವಾ. ಆದ್ರಿಂದ ನಾನು ಈ ಕ್ಲಾಸ್ ಅನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಐ ಹೋಪ್ ನಿಮ್ಗೆ ಇದು ಬೋರ್ಡ್ ಎಕ್ಸಾಮ್ಗೆ ಯೂಸ್ ಆಗತ್ತೆ ಅಂತ ಅನ್ಕೊಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಒಂದು ಪಾಠದ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡೋಣ, ಆಯ್ತಾ. ಥ್ಯಾಂಕ್ ಯು.